ಒಬ್ಬ ಅಧಿಕಾರಿಯ ಹೆಸರು ಕೇಳಿದ ತಕ್ಷಣ ಜನರಿಗೆ ನೆನಪಾಗುವುದೇನು? ಕಠಿಣ ನಿಯಮಗಳು, ಅಚ್ಚರಿ ತಪಾಸಣೆಗಳು, ರಾಜಕೀಯ ಒತ್ತಡಕ್ಕೂ ಮಣಿಯದ ಕಾರ್ಯಶೈಲಿ ಮತ್ತು ಪದೇ ಪದೇ ನಡೆಯುತ್ತಿರುವ ವರ್ಗಾವಣೆಗಳು. ಮಹಾರಾಷ್ಟ್ರದಲ್ಲಿ ಈಗ ಮತ್ತೊಮ್ಮೆ ಇದೇ ಹೆಸರು ಸದ್ದಿ ಮಾಡುತ್ತಿದೆ, ತುಕಾರಾಂ ಮುಂಡೆ. ಆದರೆ ಈ ಬಾರಿ ಅವರ ಕೈಯಲ್ಲಿರುವ ಇಲಾಖೆ ಸಾಮಾನ್ಯ ಆಡಳಿತ ಇಲಾಖೆ ಅಲ್ಲ, ಆಹಾರ ಮತ್ತು ಔಷಧ ಆಡಳಿತ, FDA. ಮಹಾರಾಷ್ಟ್ರದ ಜನರ ಆರೋಗ್ಯ ನೇರವಾಗಿ ಈ ಸಂಬಂಧಿಸಿದ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ಕೆಲವೇ ತಿಂಗಳಲ್ಲಿ ತುಕಾರಾಂ ಅವರ ಕಾರ್ಯವೈಖರಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಆದರೆ ಪ್ರಶ್ನೆ ಏನೆಂದರೆ, ತುಕಾರಾಂ ಮುಂಡೆ ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದ್ದಾರೆ? ಅವರನ್ನು ಕೆಲವರು ಜನಪರ ಅಧಿಕಾರಿ ಯಾಕೆ ಕರೆಯುತ್ತಾರೆ? ಇನ್ನು ಕೆಲವರು ಅವರ ಕಾರ್ಯಶೈಲಿ ಅತಿಯಾದ ಕಠಿಣ ಎಂದು ಟೀಕಿಸುತ್ತಾರೆ. ಹಾಗಾದರೆ ಈ ನಿಜವಾದ ಕಥೆಯೇನು? ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಬರಪೀಡಿತ ಪ್ರದೇಶವಾದ ತಾಡಸೋನ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಇವರು ಬೆಳೆದವರು. 2004 UPSC ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಇವರು ದೇಶದಲ್ಲಿ 20ನೇ ರ್ಯಾಂಕ್ ಪಡೆದರು. 2005ರಲ್ಲಿ IAS ಸೇವೆಗೆ ಸೇರ್ಪಡೆಯಾದರು. ಅಂದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದ UPSC ಅಲ್ಲಿ ದೇಶದ ಟಾಪ್ 22ರಲ್ಲಿ ಸ್ಥಾನ ಪಡೆದು IAS ಅಧಿಕಾರಿಯಾದರು. ಅವರ 2 ದಶಕಗಳಿಗೂ ಹೆಚ್ಚು ಕಾಲದ ಆಡಳಿತ ಸೇವೆಯಲ್ಲಿ FDA ಹುದ್ದೆಯು ಸೇರಿ ಸುಮಾರು 25 ವರ್ಗಾವಣೆ ಹಾಗೆ ಪೋಸ್ಟಿಂಗ್ ಕೂಡ ಆಗಿದೆ. ಅವರು ಪ್ರಾಮಾಣಿಕವಾಗಿ ಇರುವುದರಿಂದ ಇಷ್ಟೊಂದು ವರ್ಗಾವಣೆ ಆಗಿದೆ. 2026 ಮೇ 25ರಂದು ತುಕಾರಾಂ ಮುಂಡೆ FDA ಆಯುಕ್ತರಾಗಿ ಅಧಿಕಾರಿ ವಹಿಸಿಕೊಂಡರು. ಈ FDA ಕೆಲಸ ಅಂದರೆ ಕೇವಲ ಹೋಟೆಲ್ಗಳನ್ನು ಪರಿಶೀಲಿಸುವುದಲ್ಲ, ಆಹಾರ ಸುರಕ್ಷತೆ, ಬೆಳೆಸಳ ನಿಯಂತ್ರಣ, ಔಷಧಿಗಳ ಗುಣಮಟ್ಟ, ಆಹಾರ ಉತ್ಪಾದನಾ ಘಟಕಗಳ ಮೇಲ್ವಿಚಾರಣೆ, ಔಷಧ ಮಾರಾಟದ ನಿಯಂತ್ರಣ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ನಿಯಮಗಳ ಜಾರಿ, ಇವೆಲ್ಲವೂ FDA ವ್ಯಾಪ್ತಿಗೆ ಬರುತ್ತದೆ. ಹೀಗಾಗಿ ಈ ಹುದ್ದೆ ಮುಂದೆ ಬಂದ ನಂತರ ಕಟ್ಟುನಿಟ್ಟಿನ ಆಡಳಿತ ಶೈಲಿ ಸಹಜವಾಗಿ ಗಮನ ಸೆಳೆದಿತ್ತು. ಈ ತುಕಾರಾಂ ಅಧಿಕಾರ ವಹಿಸಿಕೊಂಡ ನಂತರ ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಆಹಾರ ಉತ್ಪಾದಕರು, ಹೋಲ್ಸೇಲರ್ಗಳು, ರಿಟೈಲರ್ಸ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರ ಸಂಸ್ಥೆಗಳ ಮೇಲೆ ತಪಾಸಣೆಗಳು ಹೆಚ್ಚಾದವು. 2 ತಿಂಗಳ ಅವಧಿಯಲ್ಲಿ 1100ಕ್ಕೂ ಹೆಚ್ಚು ರೈಡ್ಸ್, ಇನ್ಸ್ಪೆಕ್ಷನ್ ನಡೆಸಲಾಗಿದೆ. ನಿಯಮ ಉಲ್ಲಂಘನೆ ಕಂಡುಬಂದರೆ ಕ್ರಮ ಕೈಗೊಳ್ಳುವ ಸಂದೇಶವನ್ನು FDA ನೀಡಲು ಆರಂಭಿಸಿತು. ಇತ್ತೀಚಿನ ಪ್ರಮುಖ ಕ್ರಮಗಳಲ್ಲಿ ಪುಣೆಯ ಬರ್ಗರ್ ಕಿಂಗ್ ಮತ್ತು ಝೆಪ್ಟೋ. ಇದು ದೊಡ್ಡ ಕಂಪನಿ, ಆದರೆ ಅವರು ನಿಯಮ ಪಾಲನೆ ಮಾಡಿಲ್ಲ, ಅದಕ್ಕೆ ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಅವರು ಮಾಡಿದ ಕೆಲಸದಿಂದ ಸಿನಿಮಾ ನಾಯಕನಿಗಿಂತ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದಾರೆ.